ಹೆಲೋ ಮೈ ಡಿಯರ್ ಲೇಡೀಸ್, ಇವತ್ತು ಕೂಡ ಒಂದು ಮೇಕಪ್ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಫೌಂಡೇಶನ್ ಯೂಸ್ ಮಾಡೋದು ತುಂಬ ಜನಕ್ಕೆ ಪ್ರಾಬ್ಲಮ್. ತುಂಬ ಸಬ್ಸ್ಕ್ರೈಬರ್ ಕೇಳಿದ್ರು ಫೌಂಡೇಶನ್ ಯೂಸ್ ಮಾಡದೆ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಲಿದೆ ಅಂತ ಅಂದ್ಕೋತೀನಿ. ಫೌಂಡೇಶನ್ ಯೂಸ್ ಮಾಡದೆ ಕೂಡ ಎಷ್ಟು ಚೆನ್ನಾಗಿ ನಾವು ಮೇಕಪ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಸರಿನಾ? ಇವತ್ತು ಯೂಸ್ ಮಾಡ್ತಾ ಇರುವಂಥ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಅಫೋರ್ಡೆಬಲ್ ಆಗಿದೆ. ಸೊ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡಿ ನೀವು ಕೂಡ ಟ್ರೈ ಮಾಡ್ಬೋದು. ಓಕೆನಾ? ಹಾಗಾದರೆ ಬನ್ನಿ, ಲೇಟ್ ಮಾಡಲ್ಲ, ವೀಡಿಯೋನ ಸ್ಟಾರ್ಟ್ ಮಾಡಿ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಅಂದರೆ ಫೇಸನ್ನು ಮೊದಲು ವಾಶ್ ಮಾಡ್ಕೋಬೇಕು. ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಫೇಸ್ನ ಡ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ನಾವು ಫೇಸನ್ನು ಮಾಯಿಶ್ಚರೈಸ್ ಮಾಡುವಂಥದ್ದು. ನಾನು ಇಲ್ಲಿ ಸೆಟಾಪಿಲ್ ಅವರ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫೇಸಿಗೆ ಯಾವ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯೂಶ್ವಲಿ ನೀವು ಯಾವುದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ. ಬಟ್ ಕಂಪಲ್ಸರಿ ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ನ ಹಚ್ಕೊಳ್ಳಬೇಕು. ಸರಿನಾ? ಇವಾಗ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ನೆಕ್ ಮತ್ತು ನಮ್ಮ ಕಿವಿ ಎರಡಕ್ಕೂ ಕೂಡ ಮಾಯಿಶ್ಚರೈಸರು ಮತ್ತು ನಾವು ಯೂಸ್ ಮಾಡುವಂಥ ಎಲ್ಲ ಮೇಕಪ್ ಐಟಮ್ ಏನಿದೆ ಅದನ್ನು ನೆಕ್ ಮತ್ತು ಇಯರ್ಸ್ಗೆ ಕಂಪಲ್ಸರಿ ಹಚ್ಚಲೇಬೇಕು. ಸರಿನಾ? ನೀವು ನೋಡ್ತಾ ಇರ್ಬೋದು ಮಾಯಿಶ್ಚರೈಸರ್ ಹಚ್ಚೋಕ್ಕಿಂತ ಮುಂಚೆ ಮತ್ತು ಮಾಯಿಶ್ಚರೈಸರ್ ಹಚ್ಚಾದಮೇಲೆ ಸ್ಕಿನ್ನಲ್ಲಿ ಎಷ್ಟೊಂದು ಬದಲಾವಣೆ ಕಾಣುತ್ತೆ ಅಂತ. ಸೊ ನೀವು ಕಂಟಿನ್ಯೂ ಆಗಿ 1 ಮಂತ್ ಈ ಥರ ಮಾಯಿಶ್ಚರೈಸರ್ನ ಯೂಸ್ ಮಾಡಿದರೆ ನಿಮ್ಮ ಫೇಸಲ್ಲಿ ಆಗುವಂಥ ಬದಲಾವಣೆಯನ್ನು ನೀವು ನೋಡ್ಬೋದು. ಸೊ ಪ್ಲೀಸ್ ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರ್ನ ಖಂಡಿತವಾಗಿ ಅಪ್ಲೈ ಮಾಡಿ. ಸರಿನಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವತ್ತು ನಾನು ಈ ಒಂದು ಪಾಂಡ್ಸ್ ಬೇಬಿ ಕ್ರೀಮನ್ನು ಯೂಸ್ ಮಾಡ್ತೇನೆ. ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ ಇರ್ಬೋದು, ಇಲ್ಲ ಅಂತಂದರೆ ಈ ಥರ ವಿಡಿಯೋ ಮಾಡೋದಿರ್ಬೋದು, ಇಲ್ಲ ಹೊರಗಡೆ ಹೋಗೋದಿರ್ಬೋದು, ಆವಾಗ ನಾನು ಈ ಒಂದು ಪಾಂಡ್ಸ್ ಬೇಬಿ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರುವಂಥದ್ದು ಈ ಒಂದು ಐವೋರಿ ಶೇಡ್. ಇದರಲ್ಲಿ 2 ಶೇಡ್ಸ್ ಬರುತ್ತೆ. ಸರಿನಾ? ಫಸ್ಟ್ ಒಂದು ಐವೋರಿ ಮತ್ತು ನ್ಯಾಚುರಲ್ ಅಂತ. ಯಾರ ಸ್ಕಿನ್ ಡಾರ್ಕ್ ಟು ಮೀಡಿಯಮ್ ಟೋನ್ ಇದೆ ಅವರು ನ್ಯಾಚುರಲನ್ನು ಯೂಸ್ ಮಾಡೋದು ಒಳ್ಳೆಯದು. ಮೀಡಿಯಮ್ ಟು ಫೇರ್ ಇದೆ ಅವರು ಈ ಒಂದು ಐವೋರಿ ಶೇಡನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಐವೋರಿ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟನ್ನೇ ತೊಗೊಳ್ತಾ ಇದ್ದೀನಿ. ಸೊ ಈ ಒಂದು ಕ್ರೀಮ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಕ್ರೀಮನ್ನು ಯೂಸ್ ಮಾಡಿ ಮೇಕಪ್ ಮಾಡಿ ಆದಮೇಲೆ ತುಂಬ ಹೊತ್ತು ಅದೇ ಥರನೇ ಇರುತ್ತೆ. ಅಂದರೆ ನಿಮಗೆ ತುಂಬ ಬೆವರು ಬಂದರೂ ಕೂಡ ಅಷ್ಟೇ, ಅಥವಾ ತುಂಬ ಬೆಳಿಗ್ಗೆ ಮೇಕಪ್ ಮಾಡಿರ್ತೀರ ಸಂಜೆವರೆಗೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಒಂದ್ಸಲ ನೀವು ಈ ಒಂದು ಕ್ರೀಮನ್ನು ಟ್ರೈ ಮಾಡ್ಬೋದು. ಓಕೆ, ಈ ಕ್ರೀಮನ್ನು ಬ್ರಷ್ ತೊಗೊಂಡೇ ಇದನ್ನು ನಾವು ಅಪ್ಲೈ ಮಾಡಬೇಕು ಆ ಥರ ಏನೂ ಇಲ್ಲ. ನೀವು ನೀಟಾಗಿ ನಿಮ್ಮ ಕೈಯಿಂದ ಕೂಡ ಅಪ್ಲೈ ಮಾಡ್ಬೋದು. ನಾನು ಇದನ್ನು ಕೈಯಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಒಂದು ಶೈನ್ ಕೊಡುತ್ತೆ ಅಂತ. ಇನ್ಸ್ಟಂಟಾಗಿ ಒಂದು ಸ್ಕಿನ್ನಿಗೆ ಶೈನನ್ನು ಕೊಡ್ತಾ ಇದೆ. ಸೊ ಈ ಕ್ರೀಮ್ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಸೊ CC ಕ್ರೀಮ್ ಕೂಡ ಬರುತ್ತೆ, ಬಟ್ ನಾನು ಪ್ರಿಫರ್ ಮಾಡೋದು BB ಕ್ರೀಮ್. ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ನಿಗೆ. ಸೊ ನಾನು ಈ ಒಂದು BB ಕ್ರೀಮ್ನ ಟ್ರೈ ಮಾಡ್ತೀನಿ. ಯಾರಿಗೆಲ್ಲ ಫೌಂಡೇಶನ್ ಹಚ್ಚೋಕ್ಕೆ ಬರಲ್ಲ, ಸೊ ತುಂಬ ಚೆನ್ನಾಗಿ ಮೇಕಪ್ ಲುಕ್ ಬೇಕು ಅಂತ ಅನ್ನೋರು ಈ ಒಂದು ಕ್ರೀಮನ್ನು ಟ್ರೈ ಮಾಡ್ಬೋದು. ಸರಿನಾ? ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೊಂಡಾದಮೇಲೆ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಬೋದು. ಇವತ್ತು ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇಲ್ಲ. ಇವತ್ತು ನೋಡಿ ಸ್ಪಿಂಜ್ ಅವರ ಈ ಒಂದು BB ಪೌಡರನ್ನು, ಫೇಸ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಪೌಡ್ರನ್ನು ಅಪ್ಲೈ ಮಾಡುವಾಗ ಈ ಥರ ಹೀಗೆ ತಿಕ್ಕಬಾರ್ದು. ಆದಷ್ಟು ಈ ಥರ ಡ್ಯಾಬ್ ಮಾಡಿ ಅಪ್ಲೈ ಮಾಡಿದರೆ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆ, ನೋಡಿ ಎಷ್ಟು ನೀಟಾಗಿ ಸೆಟ್ ಆಯ್ತಲ್ವ. ಸೊ ಈ ಒಂದು ಪೌಡ್ರನ್ನು ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ನೋಡಿ, ಡೈಸ್ಲರ್ ಅವರ ಒಂದು ಕಾಡಿಗೆನ ಯೂಸ್ ಮಾಡ್ತಾಯಿದ್ದೀನಿ, ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದು ಕೂಡ ಸ್ಮಜ್ ಪ್ರೂಫ್ ಆಗಿದೆ, ವಾಟರ್ ಪ್ರೂಫ್ ಆಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಾಜಲ್ ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ನಾನು ಜಸ್ಟ್ ಹರ್ಬ್ಸ್ ಅವರ ಈ ಒಂದು ಚೆರಿ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ ಯೂಸ್ ಮಾಡೋರು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು. ಸೊ ಈ ಒಂದು ಚೆರಿ ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ ಬೇಕಂತಾನೇ ಇಲ್ಲ, ಲಿಪ್ಸ್ಟಿಕ್ ಹಚ್ಚಬೇಕಂತಾನೆ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೊ ಇದರಲ್ಲಿ ಆಲ್ಮಂಡ್ ಆಯಿಲ್ ಮತ್ತು ಶಿಯಾ ಬಟರ್ ಇರೋದ್ರಿಂದ ಲಿಪ್ಸ್ ಕೂಡ ಮಾಯಿಶ್ಚರೈಸ್ ಆಗಿರುತ್ತೆ.
ನೋಡಿ ಈ ಲಿಪ್ ಟಿಂಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಸ್ಟ್ ಅಬ್ಸ್ ಅವ್ರದ್ದು. ಸೊ ರೀಸೆಂಟಾಗಿ ನಾನು ಇದನ್ನು ಬೈ ಮಾಡಿದ್ದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಜಸ್ಟ್ ಅಬ್ಸ್ ಅವರ ಪ್ರಾಡಕ್ಟನ್ನೇ ಯೂಸ್ ಮಾಡಿ ಮೇಕಪ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೀವು ಅದನ್ನು ಚೆಕ್ ಇನ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ, ಓಕೆನಾ. ಸೊ ಮಸ್ಟ್ ಟ್ರೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದೊಂದು ಜಸ್ಟ್ ಅಬ್ಸ್ ಅವರ ಸಿಂಧೂರ್. ಸೊ ಯಾರಿಗೆಲ್ಲ ಮದುವೆ ಆಗಿದೆ ಅವರು ಈ ಒಂದು ಸಿಂಧೂರನ್ನ ಯೂಸ್ ಮಾಡ್ಬೋದು. ಸೊ ಲಾಸ್ಟ್ ಮೇಕಪ್ಪಲ್ಲಿ ಫಿನಿಶಿಂಗ್ ಟಚ್ ಅಂತಲೇ ಹೇಳ್ಬೋದು ಈ ಸಿಂಧೂರ್. ತುಂಬಾ ಚೆನ್ನಾಗಿ ಅನಿಸುತ್ತೆ ಇದನ್ನು ಹಚ್ಕೊಂಡಾಗ, ನನ್ನಂತೂ ಫೇವ್ರೇಟು. ಯಾರಿಗೆಲ್ಲ ಮದುವೆ ಆಗಿದೆ ನೀವು ಮೇಕಪ್ ಮಾಡಿಕೊಳ್ಳುವಾಗ ಈ ಸಿಂಧೂರನ್ನು ಕೂಡ ಟ್ರೈ ಮಾಡಿ. ಸೊ ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದನ್ನು ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಮೊದಲಿಗೆ ನಾನು ಐಟೆಕ್ಸ್ ಅವರ ಒಂದು ಸಿಂಧೂರ್ ಸ್ಟಿಕ್ ಬರ್ತಾಯಿತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ರೀಸೆಂಟಾಗಿ ಜಸ್ಟ್ ಅಬ್ಸ್ ಅವರ ಸಿಂಧೂರನ್ನ ಟ್ರೈ ಮಾಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು, ಸರಿನಾ. ನೀವು ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಮೇಕಪ್ ಲುಕ್ ಅಂತ. ಸೊ ತುಂಬ ಡಾರ್ಕ್ ಕೂಡ ಅನಿಸಲ್ಲ, ಲೈಟಾಗಿ ಮೇಕಪ್ ಮಾಡ್ದಂಗೆ ಅನಿಸುತ್ತೆ ಅಲ್ವಾ. ಸ್ಕಿನ್ನಲ್ಲೇ ಒಂದು ಗ್ಲೋ ಬರುತ್ತೆ. ಸೊ ತುಂಬ ಡೀಸೆಂಟಾಗಿ ಕಾಣಿಸ್ಬೇಕು ಅಂತ ಅಂದರೆ ಈ ಒಂದು ಮೇಕಪ್ಪನ್ನು ನೀವು ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಮರಿಬೇಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಖಂಡಿತವಾಗಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.